ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಬ್ರಹ್ಮದೇವನು ದೇವೋತ್ತಮ ಪರಮಪುರುಷನ ಕುರಿತಾಗಿ ಮಾಡಿದ ಪ್ರಾರ್ಥನೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವೋತ್ತಮ ಪರಮಪುರುಷನು ನಿರ್ಗುಣನು, ಅಂದರೆ ಈ ಐಹಿಕ ಜಗತ್ತಿನಲ್ಲಿ ಅವನನ್ನು ಕಾಣಲಾಗದು. ಆದರೂ ಆತ ಲೌಕಿಕ ಜಗತ್ತನ್ನೆಲ್ಲ ವ್ಯಾಪಿಸಿದ್ದಾನೆ. ಹೀಗೆಂದು ಭಗವದ್ಗೀತೆಯು ಹೇಳಿದೆ, ಮಯಾ ತತಂ ಇದಂ ಸರ್ವಂ. ಈ ಲೌಕಿಕ ಜಗತ್ತು ಕೇವಲ ಭಗವಂತನ ಐಹಿಕ ಶಕ್ತಿಯ ವಿಸ್ತರಣೆ ಅಷ್ಟೇ. ಇಡೀ ವಿಶ್ವ ಆತನಲ್ಲಿ ನೆಲೆಸಿದೆ. ಮತ್ಸ್ಥಾನಿ ಸರ್ವಭೂತಾನಿ. ಆದರೂ ಸರ್ವೋತ್ತಮನಾದ ಭಗವಂತನನ್ನು ಇಲ್ಲಿ ಕಾಣಲಾಗದು. ನಚಾಹಂ ತೇಷು ಅವಸ್ಥಿತ. ಆದಾಗ್ಯೂ ಭಕ್ತನು ಭಕ್ತಿಯೋಗದ ಅನುಷ್ಠಾನದ ಮೂಲಕ ದೇವೋತ್ತಮ ಪರಮಪುರುಷನನ್ನು ಕಾಣಬಹುದು. ಪೂರ್ವಜನ್ಮಗಳಲ್ಲಿ ಭಕ್ತಿಯೋಗವನ್ನು ಅಭ್ಯಾಸ ಮಾಡದೇ ಇದ್ದಲ್ಲಿ ಈಗ ಯಾರೂ ಸಹಜವಾಗಿ ಅದನ್ನು ಅನುಷ್ಠಾನ ಮಾಡಲು ತೊಡಗುವುದಿಲ್ಲ. ಅಲ್ಲದೆ ಗುರುವಿನ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ಮಾತ್ರ ಭಕ್ತಿಯೋಗವನ್ನು ಆರಂಭಿಸಬಹುದು. ಗುರು ಕೃಷ್ಣ ಪ್ರಸಾದೇಪಾಯ ಭಕ್ತಿಲತಾ ಬೀಜ. ಗುರುವಿನ ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಕೃಪೆಯಿಂದ ಭಕ್ತಿ ಸೇವೆಯ ಬೀಜವನ್ನು ಪಡೆಯಲು ಸಾಧ್ಯ. ಭಕ್ತಿಯೋಗದ ಅನುಷ್ಠಾನದಿಂದ ಮಾತ್ರ ದೇವೋತ್ತಮ ಪರಮಪುರುಷನ ಅನುಗ್ರಹವನ್ನು ಪಡೆಯಬಹುದು. ಭಗವಂತನನ್ನು ನೇರವಾಗಿ ಕಾಣಬಹುದು. ಪ್ರೇಮಾಂಜನಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಷು ವಿಲೋಕಯಂತಿ. ಕರ್ಮ, ಜ್ಞಾನ, ಯೋಗ ಮೊದಲಾದ ವಿಧಾನಗಳಿಂದ ಭಗವಂತನನ್ನು ಕಾಣಲಾಗದು. ಗುರುವಿನ ನಿರ್ದೇಶನದಲ್ಲಿ ಭಕ್ತಿಯೋಗವನ್ನು ರೂಢಿಸಿಕೊಳ್ಳಬೇಕು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ. ಆಗ ಈ ಲೌಕಿಕ ಜಗತ್ತಿನಲ್ಲಿ ಭಗವಂತನು ಕಾಣಿಸದೇ ಇದ್ದರೂ ಭಕ್ತನು ಅವನನ್ನು ಕಾಣುವನು. ಭಗವದ್ಗೀತೆಯಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಇದನ್ನು ದೃಢಪಡಿಸಲಾಗಿದೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಭಕ್ತ್ಯಾಹಂ ಏಕಯಾ ಗ್ರಾಹ್ಯ. ಲೌಕಿಕವಾದಿಗಳು ಭಗವಂತನನ್ನು ಕಾಣಲಾರರು, ಅರಿಯಲಾರರು. ಆದರೂ ಭಕ್ತಿ ಸೇವೆಯಿಂದ ದೇವೋತ್ತಮ ಪರಮಪುರುಷನ ಅನುಗ್ರಹವನ್ನು ಪಡೆಯಬಹುದು. ಇಲ್ಲಿ ಭಕ್ತಿಯೋಗವನ್ನು ಅನೇಕ ಲೌಕಿಕ ಕ್ರಿಯೆಗಳಿಗೆ ಹೋಲಿಸಲಾಗಿದೆ. ಕಟ್ಟಿಗೆಯನ್ನು ಉಜ್ಜಿ ಬೆಂಕಿಯನ್ನು ಪಡೆಯಬಹುದು. ನೆಲವನ್ನು ಉಳುಮೆ ಮಾಡಿ ದವಸಧಾನ್ಯವನ್ನು ಪಡೆಯಬಹುದು. ನೆಲ ಅಗೆದು ನೀರನ್ನು ಪಡೆಯಬಹುದು. ಹಸುವಿನ ಕೆಚ್ಚಲನ್ನು ಹಿಂಡಿ ಅಮೃತದಂತಹ ಹಾಲನ್ನು ಪಡೆಯಬಹುದು. ಹಾಲನ್ನು ಅಮೃತಕ್ಕೆ ಹೋಲಿಸಲಾಗಿದೆ. ಅಮೃತವನ್ನು ಕುಡಿಯುವುದರಿಂದ ಅಮರನಾಗಬಹುದು. ಭಕ್ತಿ ಸೇವೆಯಿಂದ ಅಂತಿಮ ಧ್ಯೇಯವನ್ನು ಸಾಧಿಸಬಹುದು. ಭಗವಂತನ ಧಾಮಕ್ಕೆ ಹಿಂದಿರುಗಿ ಹೋಗುವುದೇ ಅಂತಿಮ ಧ್ಯೇಯ. ಆಧ್ಯಾತ್ಮಿಕ ಶಿಕ್ಷಣವಿಲ್ಲದೇ ಇರುವುದರಿಂದ ಜನರು ಅದನ್ನು ತಿಳಿದಿಲ್ಲ. ನತೇ ವಿದು ಸ್ವಾರ್ಥಗತಿಂ ಹಿ ವಿಷ್ಣು ದುರಾಶಯಾಯೇ ಬಹಿರರ್ಥಮಾನಿನಃ. ಭಗವದ್ಗೀತೆಯಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ, ಯೇಷಾಂತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಪೂರ್ವಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಧಾರ್ಮಿಕವಾಗಿ ನಡೆದುಕೊಂಡ, ಪಾಪಕರ್ಮಗಳು ಪೂರ್ಣವಾಗಿ ನಶಿಸಿದ, ಮೋಹದ ದ್ವಂದ್ವದಿಂದ ಬಿಡುಗಡೆ ಪಡೆದ ವ್ಯಕ್ತಿಗಳು ತಾವಾಗಿ ದೃಢಮನಸ್ಸಿನಿಂದ ನನ್ನ ಸೇವೆಯಲ್ಲಿ ತೊಡಗುತ್ತಾರೆ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾತ್ಸೇವ 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 ಗತಿರನ್ಯಥ. ಕಲಹ ಮತ್ತು ಕಪಟಗಳ ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆಯೊಂದೇ ವಿಮೋಚನೆಯ ಸಾಧನವಾಗಿದೆ. ಅದಕ್ಕೆ ಬೇರೆ ದಾರಿ ಇಲ್ಲ. ಕಾಳ್ಗಿಚ್ಚಿಗೆ ಬೆದರಿ ಬಳಲಿದ ಆನೆಗಳು ಗಂಗೆಯ ನೀರನ್ನು ಕಂಡು ಸಂತೋಷಪಡುತ್ತವೆ. ಅದೇ ರೀತಿಯಾಗಿ ದೇವೋತ್ತಮ ಪರಮಪುರುಷನಾದ ನೀನು ನಮ್ಮ ಮುಂದೆ ಪ್ರತ್ಯಕ್ಷನಾದ್ದರಿಂದ ನಾವು ಅಲೌಕಿಕ ಆನಂದವನ್ನು ಹೊಂದಿದ್ದೇವೆ. ಬಹಳ ಕಾಲದಿಂದ ನಿನ್ನನ್ನು ಕಾಣಬೇಕೆಂದಿದ್ದ ನಾವು ನಿನ್ನ ದರ್ಶನದಿಂದ ಬದುಕಿನ ಅಂತಿಮ ಧ್ಯೇಯವನ್ನು ಸಾಧಿಸಿದ್ದೇವೆ. ಭಗವದ್ಭಕ್ತರು ದೇವೋತ್ತಮ ಪರಮಪುರುಷನನ್ನು ನೇರವಾಗಿ ನೋಡಲು ಸದಾ ಕಾತರರಾಗಿರುತ್ತಾರೆ. ಆದರೆ ಭಗವಂತನು ತಮ್ಮೆದುರಿಗೆ ಬರಬೇಕೆಂದು ಅವರು ಒತ್ತಾಯಿಸುವುದಿಲ್ಲ. ಹಾಗೆ ಒತ್ತಾಯಿಸುವುದು ಭಕ್ತಿ ಸೇವೆಗೆ ವಿರೋಧವೆಂದು ಶುದ್ಧ ಭಕ್ತರು ತಿಳಿದಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಕ್ಷಾಷ್ಟಕದಲ್ಲಿ ಈ ಪಾಠವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದರ್ಶನಾನ್ ಮರ್ಮಾಹತಾಂ ಕರೋತುವಾ. ಭಕ್ತನು ಭಗವಂತನನ್ನು ನೇರವಾಗಿ ಕಾಣಲು ಸದಾ ಕಾತರನಾಗಿರುತ್ತಾನೆ. ಆದರೆ ಜನ್ಮ ಜನ್ಮಾಂತರಗಳಲ್ಲೂ ಭಗವಂತನು ಆತನ ಮುಂದೆ ಪ್ರತ್ಯಕ್ಷವಾಗದೇ ಹೋದರೂ ಭಗವಂತನು ಪ್ರತ್ಯಕ್ಷನಾಗಬೇಕೆಂದು ಆತನು ಎಂದೂ ಒತ್ತಾಯಿಸುವುದಿಲ್ಲ. ಇದೇ ಶುದ್ಧ ಭಕ್ತಿಯ ಲಕ್ಷಣ. ಆದ್ದರಿಂದ ನಾವು ಇಲ್ಲಿ ಹೇಳಿರುವಂತೆ ಅತಿಚಿರ ಈಪ್ಸಿತ ಅರ್ಥಂ, ಅಂದರೆ ಭಕ್ತನು ಭಗವಂತನನ್ನು ಕಾಣಲು ತುಂಬ ದೀರ್ಘಕಾಲ ಹಂಬಲಿಸುವನು. ಭಗವಂತನು ಸಂತೋಷದಿಂದ ತಾನಾಗಿ ಭಕ್ತನ ಮುಂದೆ ಕಾಣಿಸಿಕೊಂಡರೆ ಭಕ್ತನು ಅತ್ಯಂತ ಆನಂದವನ್ನು ಅನುಭವಿಸುವನು. ಧ್ರುವ ಮಹಾರಾಜನೇ ಇದಕ್ಕೆ ನಿದರ್ಶನ.
ಆತನು ಸ್ವಯಂ ದೇವೋತ್ತಮ ಪರಮಪುರುಷನನ್ನು ಕಂಡಾಗ ತುಂಬ ಆನಂದಪಟ್ಟನು. ಭಗವಂತನನ್ನು ಕಂಡಾಗ ಆತನಿಂದ ಯಾವ ಅನುಗ್ರಹವನ್ನೂ ಪಡೆಯುವ ಬಯಕೆ ಅವನಿಗಿರಲಿಲ್ಲ. ನಿಜಕ್ಕೂ ಭಗವಂತನನ್ನು ಕಾಣುವುದರಿಂದಲೇ ಧ್ರುವ ಮಹಾರಾಜನಿಗೆ ಎಷ್ಟು ತೃಪ್ತಿಯಾಯಿತೆಂದರೆ ಆತನು ಭಗವಂತನಿಂದ ಯಾವ ಅನುಗ್ರಹವನ್ನೂ ಯಾಚಿಸಲು ಬಯಸಲಿಲ್ಲ. ಸ್ವಾಮಿನ್ ಕೃತಾರ್ಥೋಸ್ಮಿ ವರಂನ ಯಾಚೆ. ಭಗವಂತನನ್ನು ಕಾಣಲು ಅರ್ಹನಾಗಿರಲಿ ಆಗದೇ ಇರಲಿ, ಶುದ್ಧ ಭಕ್ತನು ಮಾತ್ರ ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ನಿರತನಾಗಿರುತ್ತಾನೆ. ಭಗವಂತನು ಯಾವಾಗಲೋ ಪ್ರಸನ್ನನಾಗಬಹುದು, ತನ್ನ ಮುಂದೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ತಾನು ಭಗವಂತನನ್ನು ನೇರವಾಗಿ ಕಾಣಬಹುದು ಎಂದೇ ಭಾವಿಸುತ್ತಾನೆ. ಬ್ರಹ್ಮದೇವನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾನೆ. ಸ್ವಾಮಿ, ನಾನಾ ಲೋಕಪಾಲ ದೇವತೆಗಳಾದ ನಾವು ನಿನ್ನ ಪಾದಕಮಲದ ಬಳಿ ಬಂದಿದ್ದೇವೆ. ನಮ್ಮ ಆಗಮನದ ಉದ್ದೇಶವನ್ನು ದಯವಿಟ್ಟು ಈಡೇರಿಸು. ನೀನು ಅಂತರಂಗ ಬಹಿರಂಗವೆಲ್ಲಕ್ಕೂ ಸಾಕ್ಷಿಯಾಗಿರುವೆ. ನಿನಗೆ ತಿಳಿಯದೇ ಇರುವುದು ಏನಿದೆ? ಆದ್ದರಿಂದ ಮತ್ತೆ ನಿನಗೆ ತಿಳಿಸುವುದು ಅನಗತ್ಯ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ವ್ಯಕ್ತಿಗಳು ತಮ್ಮ ದೇಹಕ್ಕೆ ಒಡೆಯರು, ಆದರೆ ದೇವೋತ್ತಮ ಪರಮಪುರುಷನು ಎಲ್ಲ ದೇಹಗಳಿಗೂ ಒಡೆಯನು. ಅವನು ಪ್ರತಿಯೊಬ್ಬನ ದೇಹಕ್ಕೂ ಸಾಕ್ಷಿಯಾಗಿರುವುದರಿಂದ ಅವನಿಗೆ ತಿಳಿಯದೇ ಇರುವಂತಹದ್ದು ಏನೂ ಇಲ್ಲ. ನಮಗೇನು ಬೇಕೆಂಬುದು ಅವನಿಗೆ ಗೊತ್ತಿದೆ. ಹಾಗಾಗಿ ಗುರುವಿನ ನಿರ್ದೇಶನದಲ್ಲಿ ಪ್ರಾಮಾಣಿಕವಾಗಿ ಭಕ್ತಿ ಸೇವೆಯನ್ನು ಅನುಷ್ಠಾನ ಮಾಡುವುದೇ ನಮ್ಮ ಕರ್ತವ್ಯ. ಭಕ್ತಿ ಸೇವೆಯ ಅನುಷ್ಠಾನದಲ್ಲಿ ಅಗತ್ಯವಾದುದೆಲ್ಲವನ್ನು ಶ್ರೀಕೃಷ್ಣನು ಕೃಪೆಯಿಟ್ಟು ಕರುಣಿಸುವನು. ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಾವು ಕೇವಲ ಶ್ರೀಕೃಷ್ಣನ ಮತ್ತು ಗುರುವಿನ ಆಜ್ಞೆಯನ್ನು ಆಚರಣೆಗೆ ತರಬೇಕು. ಆಗ ಮಾತ್ರ ನಾವು ಏನನ್ನೂ ಕೇಳದಿದ್ದರೂ ಎಲ್ಲ ಅಗತ್ಯಗಳನ್ನು ಶ್ರೀಕೃಷ್ಣನು ಪೂರೈಸುವನು. ಬ್ರಹ್ಮದೇವನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾನೆ. ನಾನು ಮತ್ತು ಇತರ ಪ್ರಜಾಪತಿಗಳ ಜೊತೆಗಿರುವ ಎಲ್ಲ ದೇವತೆಗಳು ನೀನು ಬೆಳಗಿದ ಕಿಡಿಗಳು ಅಷ್ಟೇ. ನೀನೇ ಮೂಲದ ಅಗ್ನಿಯಾಗಿರುವೆ. ನಾವೆಲ್ಲ ನಿನ್ನ ಕಣಗಳಾದ್ದರಿಂದ ನಮ್ಮ ಒಳಿತನ್ನು ನಾವೇ ಅರಿಯಲು ಹೇಗೆ ಸಾಧ್ಯ? ಸರ್ವೋತ್ತಮನಾದ ಭಗವಂತನೇ, ಎಲ್ಲರಿಗೂ ಯುಕ್ತವಾದ ವಿಮೋಚನಾ ಸಾಧನವನ್ನು ಕೃಪೆಯಿಟ್ಟು ನಮಗೆ ಕರುಣಿಸು. ದೇವೋತ್ತಮ ಪರಮಪುರುಷನು ನುಡಿದದ್ದೆಲ್ಲವೂ ಮಂತ್ರ. ಅದು ಊಹಾತ್ಮಕ ಚಿಂತನೆಯಿಂದ ಬದ್ಧಾತ್ಮರನ್ನು ವಿಮೋಚನೆಗೊಳಿಸಬಲ್ಲದು. ಬದ್ಧಾತ್ಮರು ಬದುಕಿನ ಹೋರಾಟದಲ್ಲಿ ತೊಡಗಿರುತ್ತಾರೆ. ಮನ ಷಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಹೋರಾಟದಿಂದ ವಿಮೋಚನೆ ಪಡೆಯುವುದರಲ್ಲಿ ಬಹಳ ಪ್ರಯೋಜನವಿದೆ. ಆದರೆ ದೇವೋತ್ತಮ ಪರಮಪುರುಷನಿಂದ ಮಂತ್ರವನ್ನು ಪಡೆಯದೆ ವಿಮೋಚನೆಯನ್ನು ಪಡೆಯುವುದು ಸಾಧ್ಯವಿಲ್ಲ. ದೇವೋತ್ತಮ ಪರಮಪುರುಷನ ಅವತಾರವಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ನೀಡಿದ್ದಾರೆ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾತ್ಸೇವ 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 ಗತಿರನ್ಯಥ. ಕಲಹ ಮತ್ತು ಕಪಟಗಳ ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆಯೊಂದೇ ವಿಮೋಚನೆಯ ಸಾಧನವಾಗಿದೆ. ಅದಕ್ಕೆ ಬೇರೆ ದಾರಿ ಇಲ್ಲ. ತಮ್ಮ ಶಿಕ್ಷಾಷ್ಟಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ರೀತಿಯಾಗಿ ಹೇಳುತ್ತಾರೆ: ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಶ್ರೀಕೃಷ್ಣ ಸಂಕೀರ್ತನೆಗೆ ಜಯವಾಗಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರವನ್ನು ಸ್ವಯಂ ಭಗವಂತನೇ ನೇರವಾಗಿ ಪಠಿಸಿದ್ದಾನೆ. ವಿಮೋಚನೆಗಾಗಿ ಈ ಮಂತ್ರವನ್ನು ನಮಗೆ ನೀಡಿದ್ದಾನೆ. ಪ್ರಾಪಂಚಿಕ ಬದುಕಿನ ಅಪಾಯಗಳಿಂದ ವಿಮೋಚನೆಗೊಳ್ಳಲು ಯಾವ ಸಾಧನವನ್ನೂ ನಾವು ಶೋಧಿಸಲಾಗದು. ಬ್ರಹ್ಮದೇವ ಮುಂತಾದ ದೇವತೆಗಳು, ದಕ್ಷನೇ ಮೊದಲಾದ ಪ್ರಜಾಪತಿಗಳೂ ಕೂಡ ಸರ್ವೋತ್ತಮನಾದ ಭಗವಂತನ ಎದುರಿನಲ್ಲಿ ಬೆಳಗುವ ಕಿಡಿಗಳಂತೆ ಇದ್ದಾರೆ ಎಂದು ಇಲ್ಲಿ ಹೇಳಲಾಗಿದೆ. ಭಗವಂತನನ್ನು ಬೆಂಕಿಗೆ ಹೋಲಿಸಲಾಗಿದೆ. ಕಿಡಿಗಳು ಬೆಂಕಿಯಲ್ಲಿ ಇರುವವರೆಗೆ ಸುಂದರವಾಗಿರುತ್ತವೆ. ಅಂತೆಯೇ ನಾವು ದೇವೋತ್ತಮ ಪರಮಪುರುಷನ ಸಂಘದಲ್ಲಿ ಇರಬೇಕು. ಸದಾ ಭಕ್ತಿ ಸೇವೆಯಲ್ಲಿ ನಿರತರಾಗಿರಬೇಕು. ಆಗ ಮಾತ್ರ ನಾವು ಸದಾ ಮೇಧಾವಿಗಳಾಗಿ ತೇಜಸ್ವಿಗಳಾಗಿ ಇರುತ್ತೇವೆ. ಭಗವಂತನ ಸೇವೆಯನ್ನು ಬಿಟ್ಟು ಬಿಡುತ್ತಿದ್ದಂತೆಯೇ ನಮ್ಮ ಮೇಧಾಶಕ್ತಿ ಮತ್ತು ತೇಜಸ್ಸು ಶೀಘ್ರವಾಗಿ ನಶಿಸಿ ಹೋಗುತ್ತವೆ. ಕೆಲವು ಕಾಲವಾದರೂ ಸ್ಥಗಿತವಾಗುತ್ತವೆ. ಸರ್ವೋತ್ತಮನಾದ ಭಗವಂತನು ಮೂಲದ ಬೆಂಕಿ. ಜೀವಿಗಳಾದ ನಾವು ಕಿಡಿಗಳಿದ್ದಂತೆ. ಕಿಡಿಗಳಾದ ನಾವು ಐಹಿಕ ಸ್ಥಿತಿಗೆ ಬಿದ್ದಾಗ ದೇವೋತ್ತಮ ಪರಮಪುರುಷನಿಂದ ಮಂತ್ರವನ್ನು ಸ್ವೀಕರಿಸಲೇಬೇಕು. ಅದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಡಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವುದರಿಂದ ಈ ಪ್ರಾಪಂಚಿಕ ಜಗದ ಕಷ್ಟ ಕೋಟಲೆಗಳಿಂದ ವ್ಯಕ್ತಿಯು ಬಿಡುಗಡೆಯನ್ನು ಪಡೆಯಲು ಸಾಧ್ಯ. ಈ ರೀತಿಯಾಗಿ ಬ್ರಹ್ಮದೇವನ ನೇತೃತ್ವದಲ್ಲಿ ದೇವತೆಗಳು ಪ್ರಾರ್ಥನೆಯನ್ನು ಸಲ್ಲಿಸಿದರು. ಆಗ ದೇವತೆಗಳು ತನ್ನ ಬಳಿಗೆ ಬಂದ ಉದ್ದೇಶವನ್ನು ಭಗವಂತನು ಅರಿತನು. ಆದ್ದರಿಂದ
ಮೇಘ ಗರ್ಜನೆಯನ್ನು ಹೋಲುವ ಗಂಭೀರ ಧ್ವನಿಯಲ್ಲಿ ಭಗವಂತನು ದೇವತೆಗಳಿಗೆ ಉತ್ತರವಿತ್ತನು. ದೇವತೆಗಳೆಲ್ಲ ಗಮನವಿಟ್ಟು ಕೈಜೋಡಿಸಿ ನಿಂತಿದ್ದರು. ಭಗವಾನ್ ಶ್ರೀಕೃಷ್ಣನು ದೇವತೆಗಳಲ್ಲಿ ಏನೆಂದು ಹೇಳುತ್ತಾನೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.